ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಊರಿದ್ದ ಈಗ ನಾನು ಇರ್ತಕ್ಕಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ. ಈಗ ನಮ್ಮೂರಿಗೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದೆ. ಹೋಗಿ ಬರೋದ ಊರಿಗೆ. ನೋಡಿ ಮೇಡಮ್ ರೆಡಿ ಆಗ್ತಾ ಇದ್ದಾರೆ ಊರಿಗೆ ಹೋಗೋಕ್ಕೆ. ಈಗ ಮೇಡಮ್ಮು ನಾವು ಈಗ ನಮ್ಮೂರಿದ್ದ ಬೀಳ್ಕೊಡೋ ಸಮಯ. ಈಗ ನಮ್ಮೂರಿನ ನೆನಪು ಮಾತ್ರ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ ರೆಡಿಯಾಗಿದೆ. ನೋಡಿ ನಾವು ಈಗ ಈ ಥರ ರೆಡಿಯಾಗಿದ್ದೀವಿ. ಯಾವ ಥರ ಇದೆ ನಮ್ಮಿಬ್ಬರು ಜೋಡಿ ಹಾಗೆ ಕಮೆಂಟ್ ಹಾಕಿ. ನನ್ನ ವೈಫು ವೀಣಾ ಅಂತೇಳಿ. ಓಕೆ ಬಾಯ್. ಈಗ ನಾವು ಹೋಗ್ಬೇಕಾದ್ರೆ ಏನೇನು ಮಾಡ್ತೀವಿ ಯಾವ ಥರ ಅಂತ ಎಲ್ಲ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಗಾಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಪಯಣ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಸುತ್ತ ಯಾವ ಥರ ಅಡಿಕೆ ನೆಟ್ಟಿದ್ದಾರೆ ಎಲ್ಲ ರೈತರು. ಒಳ್ಳೆ ವಾತಾವರಣ ಮಾತ್ರ ಸೂಪರ್ ಆಗಿದೆ. ನೋಡಿ ಈ ತೋಟದಲ್ಲೇ ಮನೆ ಜೀವನ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಜೀವನ ಅಂದರೆ ಹಳ್ಳಿ ಜನ ಒಳ್ಳೆ ಜನ, ತೊಳಕು ತೋರದಂಥ ಮುದ್ದು ಜನ. ನೋಡಿ ಈ ಥರ ಎಲ್ಲ ಇದೆ. ನೀವು ಬಂದು ಫ್ರೀ ಟೈಮಲ್ಲಿ ಎಲ್ಲ ಹಳ್ಳಿ ವಾತಾವರಣ ಸವಿದು ಎಂಜಾಯ್ ಮಾಡಿ ಎಲ್ಲರೂ. ನೋಡಿ ಫ್ಯಾಮಿಲಿ ರೈತರನ್ನ ಯಾವ ಥರ ಈಗ ಬೆಂಡೆ ಕೊಯ್ತಿದ್ದಾರೆ. ನೋಡಿ ಈಗೆಲ್ಲ ಮಳೆ ಬಂದಿದ್ದಾರೆ, ಬಿತ್ತನೆಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಯಾವ ಥರ ಯೂಸ್ ಮಾಡಿದ್ರೆ ನೋಡಿ, ಗೊಬ್ಬರ ಹಾಕ್ತಿದ್ದಾರೆ, ಬೀಜ ಹಾಕ್ತಿದ್ದಾರೆ, ಇಲ್ಲಿ ಮಿಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಿನ್ನೆ ಎತ್ತಿನಲ್ಲಿ ಸಹ ವ್ಯವಸಾಯ ಮಾಡ್ತಿದ್ದಾರೆ. ನೋಡಿ ಮಳೆ ಬಿದ್ದ ತಕ್ಷಣ ನಮ್ಮ ರೈತರದ್ದು ಏನಪ್ಪ ಪಟ್ಟ ಕೆಲಸ ಅಂದರೆ ಆ ಭೂಮಿ ತಾಯಿಗೆ ಫಲವನ್ನ ಹಾಕೋದು. ನೋಡಿ ಯಾವ ಥರ ಇದೆ ಅಂತೇಳಿ. ಅಲ್ಲಿ ವಾತಾವರಣ ಎಲ್ಲ ಸಖತ್ತಾಗಿದೆ. ನೋಡಿ ನಾನು ಊರಿಗೆ ಹೋಗ್ಬೇಕಾದ್ರೆ ಏನನ್ನ ತೋರಿಸ್ತೀನಿ ಅದು ಇದು ಅಂತ ಹೇಳ್ದ, ಏನೂ ಮಾಡ್ತಾನೆ ಇಲ್ಲ. ಈಗ ನೋಡಿದರೆ ಬಂದು ಈ ಥರ ಅಡ್ಡಾಡ್ತಿದ್ದಾನೆ ಅಂತ ತಿಳ್ಕೊಬೋದು. ಬಟ್ ಏನಪ್ಪ ಅಂದರೆ ಕಾರಣಾಂತರದಿಂದ ಬರಬೇಕಾದ್ರೆ ಏನಾಯಿತು ಏನು ತೋರ್ಸೋಕ್ಕಾಗಲಿಲ್ಲ. ಬಂದ್ವಿ, ಬಂದ ತಕ್ಷಣವೇ ಮನೇಲಿ ನೀರು ಬಿಟ್ಟಿದ್ರು. ನೀರೆಲ್ಲ ಹಿಡ್ದು ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಹಾಗಾಗಿ ಈಗೆಲ್ಲ ಮುಗಿಸ್ಕೊಂಡು ಒಂದು ಟೀ ಕುಡಿದು ಈಗ ವಾಕಿಂಗ್ ಹೋಗ್ತಾ ಇದ್ದೀವಿ. ನೋಡಿ ನಾವು ವಾಕಿಂಗ್ ಹೋಗ್ತಿರೋದಿಲ್ಲೇ ಆರಾಮಾಗಿ ಸಂಜೆ ಟೈಮಲ್ಲಿ ಇಲ್ಲೊಂದು ಸ್ವಲ್ಪ ಸುತ್ತಾಡ್ತೀವಿ. ನಾನು ನನ್ನ ಹೆಂಡತಿ ಇಬ್ಬರು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ಥರ ಡೈಲಿ ನಮ್ಮದು ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಈ ಥರ ಫ್ರೀ ಟೈಮಲ್ಲಿ ಇಬ್ಬರು ವಾಕಿಂಗ್ ಮಾಡ್ತೀವಿ. ನೋಡ್ರಿ ವಯಸ್ಸಾದ್ಮೇಲೆ ಅಜ್ಜಿ ಅಂದ್ರೆ ಯಾವ ಥರ ಬಂದು ಇಲ್ಲಿ ಹರಟೆ ಹೊಡಿತಾರೆ ಅಂತ. ನೋಡಿ ನಿಮ್ಮ ಮನೇಲಿ ಈ ಥರ ಬರ್ತಾರೆ ಅನ್ನೋ ಈ ಥರ ಬಂದು ನೋಡಿ ಫ್ರೆಂಡ್, ಅಕ್ಕ ಸಿಕ್ಕಾಪಟ್ಟೆ ಬೈತಾ ಇದ್ರು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ನಾನು ವೀಡಿಯೋ ಶೂಟ್ ಮಾಡಬೇಡ ಅಂತೇಳಿ ಆ ಕಡೆ ತಿರುಗ್ತಾ ಇದ್ದಾರೆ. ನೋಡಿ ಯಾವ ಥರ ಅಂತ. ನೋಡಿ ಫ್ರೆಂಡ್, ಲೇಡೀಸ್ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಆಫ್ ಮಾಡಿದರೆ ಸಾಕು, ಹಂಗೆ ಮಾತುಗಳು ಬರ್ತವೆ. ಈಗ ನಾವು ನುಗ್ಗೆ ಸೊಪ್ಪನ್ನ ಕಿತ್ಕೊಳ್ಳೋಣ. ಇಲ್ಲೇ ನಮ್ಮ ಮನೆಯಿಂದನೇ ಬಿಟ್ಟಿರೋದು. ನೋಡಿ ಮೊನ್ನೆ ಎಲ್ಲ ಕತ್ತರಿಸಾಕಿದ್ದೆ ಇದನ್ನ. ಈಗ ಯಾವ ಥರ ಚಿಕ್ತಿದೆ ನೋಡಿ ನುಗ್ಗೆ ಸೊಪ್ಪು. ಸಖತ್ತಾಗಿದೆ ಎಳೆಯದು. ನೋಡಿ ಫ್ರೆಂಡ್ಸ್, ನನ್ನ ಗಂಡ ನುಗ್ಗೆ ಸೊಪ್ಪು ಕೀಳ್ತಾ ಇದ್ದಾರೆ. ನೀಟಾಗಿ ಕೀಳ್ರಿ ಎಲ್ಲ. ಕೇಳ್ತಿದ್ದೀನಿ ಮೇಡಮ್, ಕೇಳ್ತಿದ್ದೀನಿ. ಒಳ್ಳೆ ಎಳೆ ನುಗ್ಗೆ ಸೊಪ್ಪು. ಅವನಿಗೆ ನುಗ್ಗೆ ಸೊಪ್ಪು ಅಂದ್ರೆ ಇಷ್ಟ. ಇವತ್ತು ಅದನ್ನೇ ಉದ್ಕ ಮುದ್ದೆ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ನೈಟ್ ಊಟ ನುಗ್ಗೆ ಸೊಪ್ಪು ತಿನ್ನೋದಕ್ಕೆ ಮತ್ತೆ ಮುದ್ದೆ. ನೋಡಿ ಸಂಜೆ ಆಗ್ತಿದ್ದಂಗೆ ಬಾದಾಮ್ ಹಾಲು ಮಾಡಿಕೊಟ್ರು ನಮ್ಮ ವೈಫು. ಒಳ್ಳೆ ಸಖತ್ತಾಗಿ ಮಾಡ್ತಾಳೆ ಬಾದಾಮ್ ಹಾಲು. ಈಗ ನಾವು ಅದನ್ನ ಟೇಸ್ಟಿಂಗ್ ಮಾಡಬೇಕು. ಈಗ ಒಂದು ಸಿಪ್ ಹೇಳ್ಕೊತೀನಿ. ಆಹಾ, ಎಷ್ಟೊಂದು
ಚೆನ್ನಾಗಿದೆ, ಸಖತ್ತಾಗಿದೆ. ಇವತ್ತಿನ ವಿಡಿಯೋನ ನಾನೀಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾವ ಥರ ಇತ್ತು ಹೇಗೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್.